ಹಲೋ ಆ್ಯಂಡ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಡೇವಿಡ್ ಟೆಕ್. ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ನಾನು ನನ್ನ ಚಾನಲ್ನ ನಾಮಕರಣ ಮಾಡ್ತಾ ಇದ್ದೀನಿ. ಒಂದು ನೇಮ್ ಬೋರ್ಡ್ ಮಾಡಬೇಕಂತ ಇದ್ದೀನಿ. ಒಂದು LED ಸ್ಟ್ರಿಪ್ಸಿಂದ ಡೇವಿಡ್ ಟೆಕ್ ಅಂತ ಒಂದು ನೇಮ್ ಬೋರ್ಡ್ ಮಾಡಬೇಕಂತ ಇದ್ದೀನಿ. ಓಕೆ, ಈ ರೀತಿ ಬರುತ್ತೆ ಲೈಟಿಂಗು. LEDಸ್ನ ಯೂಸ್ ಮಾಡಿ ಹೆಸರು ಬರೆಯೋದು ಅಷ್ಟೇ. ಇಲ್ಲಿ ತುಂಬ ಸಿಂಪಲ್, ಬಟ್ ಹೇಗೆ ಮಾಡೋದು ಏನು ಎಲ್ಲ ಅದು ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ. ಓಕೆ, ಮೊದಲಿಗೆ ನಮಗೆ ಬೇಕಾಗೋದು ಒಂಥರ ಫಾಂಟು. ಯಾವ ಫಾಂಟ್ ಬೇಕು, ಯಾವ ಫಾಂಟಲ್ಲಿ ಬರಿತೀರಾ ಅಂತ ನಾನು ಈ ಫಾಂಟ್ನ ಚೂಸ್ ಮಾಡಿದ್ದೀನಿ. ಇಲ್ಲಿ ಯಾವ ರೀತಿ ಇದೆಯಲ್ಲ, ಇದೇ ಥರ ಇಲ್ಲಿ ನಾವು ಫಸ್ಟು ಬರ್ಕೊಬಿಡಬೇಕು. ಸೊ ಇದಕ್ಕೆ ಬೇಕಾಗಿರೋದು ಒಂದು LED, ಒಂದು ಟ್ರಾನ್ಸ್ಪರೆಂಟ್ ಬೋರ್ಡು. ನೀವು ಏನಾದರೂ ತೊಗೋಬೋದು ಇದಕ್ಕೆ ಬೋರ್ಡ್ ಥರ. ನಾನು ಒಂದು ಪ್ಲಾಸ್ಟಿಕ್ ಬೋರ್ಡ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಹೇಗಿದೆಯಲ್ಲ ಇದೇ ರೀತಿ ಇವಾಗ ಬರೀಬೇಕು ನಾನು. ಎಷ್ಟು ದಪ್ಪ ಇರಬೇಕು ಅಕ್ಷರಗಳು, ಇದನ್ನೆಲ್ಲ ಕರೆಕ್ಟಾಗಿ ನೋಡಿ ಬರೀಬೇಕು. ಸೊ ಶುರು ಮಾಡೋಣ ಬನ್ನಿ. ಸ್ಕೇಲು ಪೆನ್ಸಿಲ್ ತೊಗೊಂಡು ಫಸ್ಟು ಮಾರ್ಕ್ ಮಾಡ್ಕೊಬಿಡ್ತೀನಿ ಎಷ್ಟು ದಪ್ಪ ಇರಬೇಕು ಅಕ್ಷರ, ಎಲ್ಲಿ ಗಂಟ ಬರಬೇಕು ಅಂತ. ಆಮೇಲೆ ಬರೆದ್ಬಿಟ್ಟು ಫಸ್ಟು ಆಮೇಲೆ ಇದನ್ನು ಅಂಟಿಸೋದು ಅಷ್ಟೇ. ಸೊ ಬರ್ಕೊಂಡ್ಮೇಲೆ ಈ ಥರ ಡಾಟ್ ಮಾಡಿ ಅಳತೆ ತಗೊಂಡೆ. ಸೊ ಇವಾಗ ಹೇಗಿದೆ, ಯಾವ ಥರ ಬೇಕು ನಿಮಗೆ ಆ ಥರ ಕಟ್ ಮಾಡ್ಕೋಬೇಕು. ಈ LEDನ ಅಳತೆ ತೊಗೊಂಡು ಕರೆಕ್ಟಾಗಿ ಸೈಜು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಸೊ ಸಣ್ಣ ಕಟರ್ ಯೂಸ್ ಮಾಡ್ಕೊಂಡು ಕಟ್ ಮಾಡೋಕ್ಕೆ. ಆಮೇಲೆ ಕಟ್ ಮಾಡೋದು ಎಲ್ಲಂದ್ರಲ್ಲಿ ಕಟ್ ಮಾಡೋಕ್ಕಾಗಲ್ಲ. ಕೆಲವೊಂದು LEDಗಳಲ್ಲಿ ಕಟ್ ಮಾಡೋಕ್ಕಂತಲೇ ಸ್ಪೇಸ್ ಕೊಟ್ಟಿರ್ತಾರೆ, ಒಂದು ಬ್ಲ್ಯಾಕ್ ಡಾಟ್ ಕೊಟ್ಟಿರ್ತಾರೆ, ಅಲ್ಲೇ ಕಟ್ ಮಾಡಬೇಕಾಗುತ್ತೆ. ಬೇರೆ ಕಡೆ ಕಟ್ ಮಾಡಿದ್ರೆ LED ಲೈಟು ಅಲ್ಲಿರೋ ಒಂದು LED ಲೈಟ್ ಹತ್ತಲ್ಲ. ಸೊ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ನಾನು LED ವರ್ಕ್ ಆಗ್ತಾ ಇದೆಯಲ್ಲ ಅಂತ. ಓಕೆ, ಒಂದು ರೀತಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಸೈಜ್ ಬೇಕು ನಿಮಗೆ ಅಳತೆ ತೊಗೊಂಡು. ಸೊ ಕಟ್ ಮಾಡ್ಕೊಂಡ್ಮೇಲೆ ಫಸ್ಟ್ ಥಿಂಗು ಅಂಟ್ಸೋಕ್ಕಿಂತ ಮುಂಚೆ ಸಾಲ್ಡ್ರಿಂಗ್ ಮಾಡಬೇಕು. ಓಕೆ, ಐರನ್ ರಾಡ್ ಹೀಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸಾಲ್ಡ್ರಿಂಗಿಗೆ ಏನೇನು ಬೇಕೋ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಸಾಲ್ಡ್ರಿಂಗ್ ಮಾಡಬೇಕು. ಓಕೆ, ಸಾಲ್ಡ್ರಿಂಗ್ ಆಗಿದೆ ಈಗ ವೈರು. ಸೊ ಜಸ್ಟ್ ವರ್ಕ್ ಆಗ್ತಾ ಇದೆಯಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ವರ್ಕ್ ಆಗ್ತಾ ಇದೆ ಓಕೆ, ಸಾಲ್ಡ್ರಿಂಗ್ ಹೇಗೆ ಮಾಡೋದು ಅಂತಾನು ಕಂಪ್ಲೀಟಾಗಿ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಫಸ್ಟು ಅಳತೆ ತೊಗೊಂಡು ಈ ಥರ ಕಟ್ ಮಾಡ್ಕೋಬೇಕು. ಎಷ್ಟು ಬೇಕಷ್ಟು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಈ ಎಡ್ಜಲ್ಲಿ ಲೈಟಾಗಿ ಆ ಪ್ಲಾಸ್ಟಿಕ್ ಇರುತ್ತಲ್ಲ ಅದನ್ನು ಸ್ವಲ್ಪ ತೆಗೀರಿ. ಕಟರ್ ಯೂಸ್ ಮಾಡ್ಕೊಂಡು ಈ ಥರ ತೆಗಿಬೇಕು. ಸೊ ಈ ಎಂಡಲ್ಲಿ ಸಾಲ್ಡ್ರಿಂಗ್ ಮಾಡೋದಕ್ಕೆ ಅವರು ಜಾಗ ಬಿಟ್ಬಿಡ್ತಾರೆ ಸ್ವಲ್ಪ. ಸೊ ಈ ಥರ ಕಟ್ ಮಾಡಿ ತೆಗೆದಿಸಾಕಿ ಇದನ್ನು ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಇದೆಯಲ್ಲ ನೋಡಿ, ಅಲ್ಲಿ
ಸೊ ಇಲ್ಲಿ ಕೊಟ್ಟಿದ್ದಾರೆ ಸಾಲ್ಡ್ರಿಂಗ್ ಮಾಡೋದಕ್ಕೆ ಸ್ಪೇಸ್ನ. ಸೊ ಅಲ್ಲಿ ಪಾಸಿಟಿವ್ ಮತ್ತು ಇಲ್ಲಿ ನೆಗೆಟಿವ್, ಈ ಥರ ನಾವು ಎರಡು ವೈರ್ನ ಸಾಲ್ಡ್ರ್ ಮಾಡ್ತೀವಿ. ಫಸ್ಟು ಸಾಲ್ಡ್ರಿಂಗ್ ಪೇಸ್ಟ್ ಹಾಕ್ಕೊಳ್ಳಿ ಇಲ್ಲಿ ಲೈಟಾಗಿ, ಎರಡು ಕಡೆನೂ ಎಲ್ಲೆಲ್ಲಿ ಸಾಲ್ಟ್ ಮಾಡಬೇಕು ಅಂತ ಅಲ್ಲಿ. ಮತ್ತು ಸಾಲ್ಡ್ರ್ ಐರನ್ನ ಹೀಟ್ ಮಾಡಿಕೊಂಡು ಈ ಸಾಲ್ಟ್ ವೈರ್ ಇರುತ್ತಲ್ಲ ಅದನ್ನು ಲೈಟಾಗಿ ತೊಗೋಬೇಕು, ಸ್ವಲ್ಪ ತೊಗೊಂಡು ನಾವೆಲ್ಲಿ ಸಾಲ್ಟ್ ಮಾಡಬೇಕಲ್ಲ ಅಲ್ಲಿ ಕೊಟ್ಟಿದ್ದಾರಲ್ಲ ಸ್ಪೇಸು, ಅಲ್ಲಿಗೆ ಸ್ವಲ್ಪ ಹಾಕ್ತೀನಿ ಈ ಥರ ಸಾಲ್ಡ್ರಿಂಗ್ ವೈರ್. ಅದು ಸೊ ಅದು ಗಟ್ಟಿಯಾಗಿ ಹಂಗೆ ಎಟ್ಕೊಂಡ್ಬಿಡುತ್ತೆ. ಸೇಮ್ ಇದೇ ಥರ ಇನ್ನೊಂದು ವೈರ್ ಇದೆಯಲ್ಲ, ಇನ್ನೊಂದು ಕಡೆ ಕೊಟ್ಟಿದ್ದಾರಲ್ಲ, ಸೊ ಎರಡು ಕಡೆನೂ ಇದೇ ಥರ ಮಾಡಬೇಕು. ಅದಾದಮೇಲೆ ಒಂದು ಸಣ್ಣ ವೈರ್ ಕಟ್ ಮಾಡಿಕೊಂಡು ಆ ವೈರ್ ಇದೆಯಲ್ಲ, ವೈರ್ ತಾಮ್ರಕ್ಕೂ ಕೂಡ ನಾವು ಸಾಲ್ಡ್ರಿಂಗು ವೈರ್ ಹಾಕ್ಬೇಕಾಗುತ್ತೆ, ಸಾಲ್ಡ್ರಿಂಗು ಸಿಲ್ವರ್ನ. ಸೊ ಲೈಟಾಗಿ ಸಾಲ್ಡ್ರಿಂಗ್ ಪೇಸ್ಟ್ ಹಚ್ಕೊಂಡು ಈ ವೈರ್ಗೂ ಕೂಡ ನಾನು ಸ್ವಲ್ಪ ಬಿಸಿ ಮಾಡ್ಕೋತೀನಿ. ಬಿಸಿ ಮಾಡಿಕೊಂಡು ಆ ಸಾಲ್ಡ್ರಿಂಗ್ದು ಇದೆಯಲ್ಲ ವೈರು, ಅದನ್ನು ಲೈಟಾಗಿ ಅಂಟಿಸ್ತೀನಿ. ಸೊ ನಾನು ಸಿಂಪಲ್ ಐಡಿಯಾ ನಂದು, ಈ ಕಡೆ ವೈರ್ಗೂ ಸಾಲ್ಡ್ರಿಂಗ್ ಇದು ಅಂಟಿಸ್ಬಿಟ್ಟು ಆ ಕಡೆ ಲೈಟ್ಗೂ ಸಾಲ್ಡ್ರಿಂಗ್ದು ಸ್ಪೇಸಲ್ಲಿ ಸಾಲ್ಡ್ರಿಂಗ್ ಪೇಸ್ಟ್ನ ವೈರ್ನ ಹಾಕ್ಬಿಟ್ಟು, ಇವಾಗ ಸುಮ್ಮನೆ ನಾನು ಈ ವೈರ್ನ ಎತ್ಕೊಂಡು ಹೋಗಿ ಅಲ್ಲಿ ಲೈಟಾಗಿ ಬಿಸಿ ಮಾಡಿ ಇಟ್ಬಿಟ್ರೆ ಅದು ಹಂಗೆ ಕಚ್ಕೊಂಡ್ಬಿಡುತ್ತೆ. ಸೊ ಸಿಂಪಲ್ ಐಡಿಯಾ ಸಾಲ್ಡ್ರಿಂಗ್ ಮಾಡೋದಕ್ಕೆ ಇದು. ಇಲ್ಲಿ ನೋಡ್ಬೋದು ಕಚ್ಕೊಂತು ಅಷ್ಟೇ ಆಗೋದು. ಸೊ ಇದೇ ರೀತಿ ಎರಡನೇ ವೈರ್ನು ಕಟ್ ಮಾಡಿಕೊಂಡು ಅದನ್ನು ಈಗೇನೆ ಸಾಲ್ಡ್ರ್ ಮಾಡೋದಷ್ಟೆ. ಸೊ ಎರಡನೇ ವೈರು ಕೂಡ ಸಾಲ್ವ್ ಆಯಿತು. ನೋಡಿದ್ರಲ್ಲ, ಇಷ್ಟೇ ಸಿಂಪಲ್ಲು ಸಾಲ್ವ್ ಮಾಡೋದು. ಇದೇ ರೀತಿ ಎಷ್ಟು ನಾವು ಕಟ್ ಮಾಡಬೇಕು, ಎಷ್ಟು ಲೆಟರ್ಸ್ ಇದೆ ನಮ್ಮಲ್ಲಿ ಅಷ್ಟು ಲೆಟರ್ಗೂ ಇದೇ ಥರ ಪ್ರತಿಯೊಂದಕ್ಕೂ ತೊಗೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾವು ಹಾಕೋದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾವು ಪ್ರತಿಯೊಂದು ಲೆಟರ್ಗೂ ಸಾಲ್ವ್ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕಲ್ಲಿ. ಆಮೇಲೆ ಇನ್ನೊಂದಂದರೆ, ಪ್ರತಿಯೊಂದು ಕಟ್ ಮಾಡಿ ಸಾಲ್ವ್ ಮಾಡಾದ್ಮೇಲೆ ಅದ್ರ ಮೇಲೆ ಯಾವ ಲೆಟರ್ ಅಂತ ಬರ್ಬಿಡ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್ ಇದು ಇ ಅಂತ. ಸೊ ಆಮೇಲೆ ಕನ್ಫ್ಯೂಸ್ ಆಗ್ಬಾರ್ದು, ಬೇರೆ ಯಾವುದೋ ಎತ್ಕೊಂಡು ಯಾವುದಕ್ಕೂ ಹಾಕೋದು ಕನ್ಫ್ಯೂಸ್ ಆಗ್ಬಾರ್ದು ಅಂತ ಬರ್ತದೆ ಅಷ್ಟೇ. ಎಲ್ಲ ರೆಡಿಯಾಗಿದೆ. ಸೊ ನಂಗೆ ಬೇಕಾಗಿರೋ ಡೇರ್ ಡೆವಿಲ್ ಟೆಕ್ಗೆ ಏನೇನು ವಿತರಿಸ್ಬೇಕು ಎಲ್ಲ ರೆಡಿಯಾಗಿ ಎಲ್ಲ ಸಾಲ್ವ್ ಆಗಿದೆ. ಇವಾಗ ಬರೀ ಕನೆಕ್ಷನ್ ಕೊಡೋದಷ್ಟೇ ಬಾಕಿ, ಅಂಟಿಸ್ಬಿಟ್ಟು ಕನೆಕ್ಷನ್ ಕೊಡೋದಷ್ಟೇ ಬಾಕಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾವು ಡ್ರಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಸಾಲ್ಡ್ರ್ ಮಾಡ್ಕೊಂಡ್ವಲ್ಲ, ಸಾಲ್ಡ್ರ್ ಮಾಡ್ಕೊಂಡು ವೈರು ಹಿಂದ್ಗಡೆ ಕನೆಕ್ಷನ್ ಕೊಡೋದಕ್ಕೆ ಡ್ರಿಲ್ ಮಾಡಬೇಕಾಗುತ್ತೆ. ಸೊ ಇದು ಈಗ ಬರೋದು ಒಂದು ಅಂದಾಜಿನ ಮೇಲೆ ಒಂದು ಅಳತೆ ತೊಗೊಂಡು ಒಂದು ಪಾಯಿಂಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದು ಮಾಡಬೇಕಂತ ಡಿಗೆ. ಸೊ ಇಲ್ಲಿ ಡ್ರಿಲ್ ಮಾಡೋಣ.
ಓಕೆ, ಸೊ ಒಂದು ಹೋಲ್ ಆಯಿತು. ಈ ರೀತಿ ಎಲ್ಲೆಲ್ಲಿ ವೈರ್ ಹೋಗುತ್ತೆ ವೈರ್ನ, ಸೊ ಫಾರ್ ಎಕ್ಸಾಂಪಲ್ ಎ ಅಂದರೆ ಎಲ್ಲಿ ವೈರ್ ಹೋಗುತ್ತೆ ಅಲ್ಲೆಲ್ಲ ನಾವು ಹೋಲ್ ಮಾಡ್ಕೋಬೇಕಾಗುತ್ತೆ ಕನೆಕ್ಷನ್ಗೆ. ಡಿ ಹೇಗಿದೆ ಫಾಂಟಲ್ಲಿ ಆ ಥರ ಫೋಟೋ ನೋಡಿಕೊಂಡೆ ಅನಿಸಿದ್ರೆ ಒಳ್ಳೆಯದು. ಓಕೆ, ಈಗ ಹೋಗುತ್ತೆ. ಸೊ ವೈರ್ನ ಒಳಗಡೆ ಹಾಕೊಂಡ್ಬಿಡ್ತೀನಿ. ವೈರ್ನ ಒಳಗಡೆ ಹಾಕೊಂಡ ತಕ್ಷಣ ಫಸ್ಟು ಇಲ್ಲ ಅನ್ಸೋದು ಒಳ್ಳೆಯದು, ಇದು ಗಮ್ ಹಾಕೋದು ಒಳ್ಳೆಯದು. ಜಾಸ್ತಿ ಗಮ್ ಹಾಕೋ ಅವಶ್ಯಕತೆ ಏನಿಲ್ಲ, ಲೈಟಾಗಿ ಹಾಕಿದ್ರೆ ಸಾಕು. ಅಷ್ಟೇ ಸಾಕು. ಸೊ ಅದು ಹಿಡ್ಕೊಂಡ್ಬಿಡುತ್ತೆ. ಮತ್ತು ಡಿ ಹೇಗೆ ಹೋಗುತ್ತೆ ಅದನ್ನು ನೋಡಿಕೊಂಡು ಗಮ್ ಹಾಕೋದು. ಸೊ ನಮ್ಮ ಡಿ ರೆಡಿಯಾಗಿದೆ. ವರ್ಕ್ ಆಗ್ತಾ ಇದೆ. ಇಫ್ ಇಟ್ ಇಸ್ ವರ್ಕಿಂಗ್ ದೆನ್ ವಿ ಆರ್ ಗುಡ್. ಸೊ ಈ ಥರ ಗಮ್ ಹಾಕಿ ಎಲ್ಲ ರೆಡಿ ಆದಮೇಲೆ ಪ್ರತಿಯೊಂದು ಲೆಟರ್ಗೂ ಇದೇ ಥರ ನೀವು ಅಂಟಿಸ್ಬೇಕಾಗುತ್ತೆ. ಓಕೆ, 2 ಲೆಟರ್ಸ್ ಆಯಿತು. ಸೊ ಇದೇ ರೀತಿ ಹಿಂದೆ ನೋಡ್ಬೋದು ನೀವು, ಇಲ್ಲಿ ವೈರ್ ಕೂಡ ಕ್ಲೀನಾಗಿ ಬಂದಿದೆ ಆಚೆ. ಹಿಂದ್ಗಡೆನೇ ನಾವು ಸಾಲ್ಡ್ರ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ಪ್ರತಿಯೊಂದು ಲೆಟರ್ನು ನೀವು ಅಂಟಿಸ್ಕೊಂಡು ಒಂದು ರೀತಿ ಈ ಥರ ಕಾಣುತ್ತೆ ಅಂಟಿಸಾದ್ಮೇಲೆ. ಸೊ ಇದು ಫೈನಲ್ ಅಲ್ಲ. ಸೊ ಇನ್ನು ಹಿಂದ್ಗಡೆ ನಾನು ಸಾಲ್ಡ್ರ್ ಮಾಡಬೇಕಾಗಿದೆ. ಸೊ ಹಿಂದ್ಗಡೆ ಸಾಲ್ಡ್ರ್ ಮಾಡಾದ್ಮೇಲೆ ಆನ್ ಮಾಡಿದ್ರೆ ಹತ್ತಬೇಕು ಎಲ್ಲ ಲೈಟ್ಸ್ ಅಷ್ಟೇ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಡೇ ಡೆವಿಲ್ ಟೆಕ್ ಅನ್ನೋದು. ಹಿಂದ್ಗಡೆ ಇವಾಗ ಪ್ರತಿಯೊಂದು ವೈರ್ನು ಪಾಸಿಟಿವ್ಗೆ ನೆಗೆಟಿವ್ಗೆ ಇಟ್ಕೊಂಡು ಸಾಲ್ಡ್ರ್ ಮಾಡ್ತೀನಿ. ಸಾಲ್ವ್ ಮಾಡಾದ್ಮೇಲೆ ನಮ್ಮ ಫೈನಲ್ ಬೋರ್ಡ್ ರೆಡಿಯಾಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಆರೆಂಜ್ ಕಲರಲ್ಲಿ ಇದು ತುಂಬ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಸೊ ಅದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಹಿಂದೆ ಇರೋದು ಕೂಡ ಕಾಣೋದ್ರಿಂದ ಒಂಥರ ಚೆನ್ನಾಗಿದೆ ಅನಿಸ್ತಾ ಇದೆ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬ ತುಂಬ ಸಮಯ ತಗೊಂತು ಈ ವಿಡಿಯೋನ ಮಾಡೋದಕ್ಕೆ, ಈ ಬೋರ್ಡ್ನ ಮಾಡೋದಕ್ಕೆ. ಇದೇ ರೀತಿ ಮುಂದೆ ನಾನು ಬೇರೆ ಬೇರೆ ರೀತಿಯಾದ ವಿಡಿಯೋಗಳನ್ನು ನಿಮಗೆ ತರ್ತೀನಿ. ಏನೋ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕಂತ ಇದ್ದೀನಿ, ನೋಡೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್ ಬಾಯ್.